ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನ್ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಈ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ HSTR, GPSTR ಮತ್ತು PSTR ಈ ಮೂರು ಕೋರ್ಸ್ಗಳಲ್ಲಿ ಜಿಯೋಗ್ರಫಿಯ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಹಾಗಾದರೆ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂದರೆ ಈ ಜಿಯೋಗ್ರಫಿ ವಿಷಯದಲ್ಲಿ, ಅದರಲ್ಲೂ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಹಿಮಾಲಯ ಮೌಂಟೇನ್ ರೇಂಜ್ ಅಂತ ಒಂದು ಟಾಪಿಕ್ ಇದೆ. ಹಿಮಾಲಯ ಪರ್ವತ ಶ್ರೇಣಿಗೆ ಸಂಬಂಧಪಟ್ಟಂತಹ MCQ ಕ್ವಶನ್ಸನ್ನು ಹೇಗೆ ಎಕ್ಸಾಮಲ್ಲಿ ಕೇಳಿದಾನೆ, ಮುಂದೆ ಯಾವ ರೀತಿ ಕ್ವಶನ್ಸ್ಗಳು ಬರ್ಬೋದು ಅನ್ನುವಂತಹ ವಿಷಯವನ್ನು ಕುರಿತು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪ್ರತಿದಿನನೂ ಕೂಡ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ವಾಚ್ ಮಾಡ್ರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸ್ ಅನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಈ ಆನ್ಲೈನ್ ಕೋರ್ಸ್ ನಿಮಗೆ GPSTR ಮತ್ತು HSTR ಕೋರ್ಸಿಗೆ ಸಂಬಂಧಪಟ್ಟಂತೆ ಈ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ GPSTR ಅಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಮತ್ತು ಪೇಪರ್ ಥರ್ಡ್ ಬರುತ್ತೆ. ಆ ಮೂರು ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿರುವಂತಹ ಯಾವ ಎಲ್ಲ ವಿಷಯಗಳಿದಾವಲ್ಲ, ಆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ಚಾಪ್ಟರ್ ವೈಸ್ ವಿಡಿಯೋಸ್ಗಳು ಸಿಗ್ತವೆ. ಹಾಗೆ PDF ನೋಟ್ಸ್ ಇರುತ್ತೆ. ಅದರ ಜೊತೆಗೆ ಟೆಸ್ಟ್ ಸೀರೀಸ್ ಅನ್ನು ನಿಮಗೆ ಕೊಡುವಂತಹ ಒಂದು ಪ್ರಯತ್ನ ನಮ್ಮ ಅಕಾಡೆಮಿಯ ವತಿಯಿಂದ ನಡೀತಾ ಇದೆ. ನೀವು ಆನ್ಲೈನ್ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ಯಾವ ಕೋರ್ಸ್ ಬೇಕು ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿದರೆ ನಿಮಗೆ ಅಷ್ಟು ಸಿಲೆಬಸ್ ಅನ್ನು ಹೊಂದಿರುವಂತಹ ಒಂದು ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಅದರ ಜೊತೆಗೆ ಸ್ನೇಹಿತರೆ ನೋಡಿ, ಇಲ್ಲಿ ನಿಮಗೆ HSTR ಅಲ್ಲಿ PM ಮೆಥಡ್ ಕೂಡ ಇದೆ. ಹಾಗೆ PSTR ಈಗ ಅತಿ ಹೆಚ್ಚು ರಿಕ್ರೂಟ್ಮೆಂಟ್ ಆಗುವಂತಹ ಪೋಸ್ಟ್ ಯಾವುದಪ್ಪ ಅಂದರೆ PSTR. ಆ PSTR 1 to 5 ಏನಿದೆಯಲ್ಲ, ಅದು ಕೂಡ ಆನ್ಲೈನಲ್ಲಿ ನಿಮಗೆ ಓಲ್ ಕೋರ್ಸು ಸಿಗ್ತಾ ಇರುತ್ತೆ. ಅದರ ಜೊತೆಗೆ ನಿಮಗೆ GPT, HSTR ಅಲ್ಲಿ ಸೋಷಿಯಲ್ ಸೈನ್ಸು ಕೂಡ ನಿಮಗೆ ಸಿಗುತ್ತೆ. ಈ ಹೋಲ್ ಆನ್ಲೈನ್ ಕೋರ್ಸನ್ನು ನೀವು ಪ್ಲೇಸ್ಟೋರಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಒಂದು ಹಿಮಾಲಯ ಎನ್ನುವಂತಹ ಒಂದು ಟಾಪಿಕಲ್ಲಿ ಕ್ವಶನ್ಸನ್ನು ಯಾವ ರೀತಿ ಕೇಳಿದಾನಂತೇಳಿ ಒಂದೊಂದೇ ಪ್ರಶ್ನೆಯನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಯಾವುದಿದೆ, ಹಿಮಾಲಯ ಪರ್ವತ ಶ್ರೇಣಿಯು ಯಾವ ಎರಡು ಭೂಫಲಕಗಳ ನಡುವಿನ ಡಿಕ್ಕಿಯ ಪರಿಣಾಮವಾಗಿದೆ? ಅಂದರೆ ಹಿಮಾಲಯ ಪರ್ವತ ಶ್ರೇಣಿ ಅನ್ನುವಂಥದ್ದು ಯಾವ ಎರಡು ಭೂಫಲಕಗಳು ಅಂದರೆ ಕೊಲಿಷನ್ ಆಫ್ ಬಿಟ್ವೀನ್ ವಿಚ್ ಆಫ್ ಟು ಟೆಕ್ಟೋನಿಕ್ ಪ್ಲೇಟ್ಸ್ ಅಂತ ಇದೆ. ಓಕೆ, ಹಾಗಾದರೆ ಯಾವ ಎರಡು ಭೂಫಲಕಗಳ ಘರ್ಷಣೆಯಿಂದ ಆಗಿರೋದು ಅಂತ ಕೇಳಿದಾಗ ಆಪ್ಷನ್ ಅಲ್ಲಿ ನೋಡಿ, ಯುರೇಷಿಯನ್ ಭೂಫಲಕ ಇದೆ ಮತ್ತು ಭಾರತೀಯ ಭೂಫಲಕ ಅಂತ ಇದೆ, ಆಫ್ರಿಕನ್ ಅಂತ ಇದೆ, ಅರೇಬಿಯನ್ ಅಂತ ಇದೆ, ನೆಕ್ಸ್ಟ್ ಪೆಸಿಫಿಕ್ ಅಂತ ಇದೆ, ಆಸ್ಟ್ರೇಲಿಯನ್ ಭೂಫಲಕ ಇದೆ, ಅಂಟಾರ್ಟಿಕಾ ಭೂಫಲಕ ಮತ್ತು ಅಮೇರಿಕನ್ ಭೂಫಲಕ ಅಂತ ಇದೆ. ನಾವು ಆನ್ಸರ್ ಆಗಿ ನೋಡೋದಾದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಹಿಮಾಲಯ ಪರ್ವತ ನಿರ್ಮಾಣವಾಗಿದ್ದು ಯಾವ ಎರಡು ಭೂಫಲಕಗಳ ಒಮ್ಮುಖದಿಂದ ಅಂತ ಕೇಳಿದರೆ ನೋಡಿ, ಎ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಯುರೇಷಿಯನ್ ಪ್ಲೇಟ್ ಅಂಡ್ ಇಂಡಿಯನ್ ಪ್ಲೇಟ್ ಕೊಲಿಷನ್ ಇಂದ ಆಗಿರುವಂಥದ್ದು. ಯುರೇಷಿಯನ್ ಭೂಫಲಕ ಮತ್ತು ಭಾರತೀಯ ಭೂಫಲಕಗಳ ಒಮ್ಮುಖಗಳಿಂದ ಆಗಿರುವಂತಹ ಒಂದು ಪರ್ವತ ಶ್ರೇಣಿ ಈ ಹಿಮಾಲಯ ಪರ್ವತ ಶ್ರೇಣಿ ಆಗಿದೆ. ಹಾಗಾದರೆ ಈ ಹಿಮಾಲಯ ಪರ್ವತ ಶ್ರೇಣಿ ಹೇಗೆ ನಿರ್ಮಾಣವಾಯಿತು ಅನ್ನೋದ್ರ ಬಗ್ಗೆ ನಾವು ಮ್ಯಾಪಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ನೋಡಿ, ಹೇಗೆ ನಿರ್ಮಾಣವಾಯಿತು ಹಿಮಾಲಯ ಪರ್ವತ ಶ್ರೇಣಿ ಅಂಥೇಳಿ ಇಲ್ಲಿ ಕ್ಲಿಯರ್ ಆಗಿ ನಾವು ತಿಳ್ಕೊಳ್ತಾ ಹೋಗ್ಬೋದು. ನೋಡಿ, ಈ ಭಾಗದಲ್ಲಿರೋದು ಇದು ಇಂಡಿಯನ್ ಪ್ಲೇಟ್ ಅಂತ ಕರಿತೀವಿ ಅಥವಾ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಇದೆ. ಈ ಭಾಗದಲ್ಲಿ ಯಾವುದಿದೆ ನೋಡಿ, ಯುರೇಷಿಯನ್ ಪ್ಲೇಟ್ ಇದೆ. ನೋಡಿ, ಆ ಎರಡು ಭೂಫಲಕಗಳು ಏನಾಗ್ತಾವಪ್ಪ ಅಂದರೆ ಒಂದಕ್ಕೊಂದು ಬಂದು ಹೀಗೆ ಡಿಕ್ಕಿ ಹೊಡಿತವೆ. ಆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಇಂಡಿಯನ್ ಪ್ಲೇಟ್ ಏನಾಗುತ್ತೆ, ಯುರೇಷಿಯನ್ ಪ್ಲೇಟ್ಗಳ ಒಳಗಡೆ ಹೋಗ್ತಾ ಇದೆ. ಸೊ ಈ ರೀತಿ ಹೋಗ್ತಾ ಇರೋದ್ರಿಂದ ಈ ಭಾಗದಲ್ಲಿ ಏನಿತ್ತಪ್ಪ ಅಂದರೆ ತೇತಿಸ್ ಸಮುದ್ರ ಅಂತ ಇತ್ತು. ನೋಡಿ, ಇದರ ಮೂಲದ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದರೆ ನಮ್ಮ ಇಂಡಿಯನ್ ಪ್ಲೇಟ್ ಇದೆಯಲ್ಲ, ಈ ಇಂಡಿಯನ್ ಪ್ಲೇಟ್ ಯಾವುದಕ್ಕೆ ಟಚ್ ಇತ್ತಪ್ಪ ಅಂತ ಕೇಳಿದರೆ ಆಫ್ರಿಕಾದ ಮಡಗಾಸ್ಕರ್ ದ್ವೀಪಕ್ಕೆ ಟಚ್ ಇದ್ದಂತಹ ಒಂದು ಭೂಭಾಗ. ಅಂದರೆ ಇದು ಬೇಸಿಕಲಿ ಯಾವುದಕ್ಕೆ ಸೇರಿರುವಂಥ ಲ್ಯಾಂಡ್ ಮಾಸ್ ಅಂತ ಕೇಳಿದರೆ ಇದು ಗೋಂಡ್ವಾನ ಲ್ಯಾಂಡ್ ಮಾಸ್, ಅಂದರೆ ಗೋಂಡ್ವಾನ ಭೂರಾಶಿಗೆ ಸೇರಿರುವಂಥ ಒಂದು ಭಾಗವೇ ಇಂಡಿಯನ್ ಪ್ಲೇಟ್. ಅಲ್ಲಿಂದ ಬ್ರೇಕ್ ಆಗುತ್ತೆ, ಅಲ್ಲಿಂದ ಡ್ರಿಫ್ಟ್ ಹಾಕ್ಕೊಳ್ತಾ ತೇಲ್ಕೊಳ್ತಾ ಬಂದು ಯುರೇಷಿಯನ್ ಪ್ಲೇಟಿಗೆ ಡಿಕ್ಕಿ ಹೊಡೆಯುವಂಥದ್ದು. ನೋಡಿ, ಆ ಸ್ತರಭಂಗದಿಂದ ಏನು ಯುರೇಷಿಯನ್ ಪ್ಲೇಟನ್ನು ಬಂದು ಡಿಕ್ಕಿ ಹೊಡೆಯತ್ತಲ್ಲ, ಆ ಟೈಮಲ್ಲಿ ಆ ಇಂಡಿಯನ್ ಪ್ಲೇಟು ಏನು ತೇಲ್ಕೊಳ್ತಾ ಬರುತ್ತಲ್ಲ, ಅಲ್ಲಿ ತೇತಿಸ್ ಅಂತ ಒಂದು ಸಮುದ್ರ ಇತ್ತು. ಆ ತೇತಿಸ್ ಸಮುದ್ರದಲ್ಲಿ ಹಲವಾರು ನದಿಗಳು ಬಂದು ಡೆಪಾಸಿಟ್ ಮಾಡಿರ್ತವೆ ಸೆಡಿಮೆಂಟ್ಸನ್ನು. ಆ ಸೆಡಿಮೆಂಟ್ ಡೆಪಾಸಿಟ್ ಮಾಡಿರುವಂಥ ಸೆಡಿಮೆಂಟ್ ಏನಿತ್ತಲ್ಲ, ಆ ಎರಡು ಪ್ಲೇಟ್ ಕೊಲಿಷನ್ ಆದ್ಕೊಳ್ಳೇನೆ ಆ ಸೆಡಿಮೆಂಟ್ಸ್ ಎಲ್ಲವೂ ಕೂಡ ಏನಾಗೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ, ಈ ರೀತಿ ಮಡಚ್ಕೊಳ್ತಾ ಮೇಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಈ ರೀತಿ ಮಡಚ್ಕೊಂತ ಮೇಲ್ ಬರೋದ್ರಿಂದ ಇವು ಪರ್ವತ ಶ್ರೇಣಿಗಳಾಗಿ ನಿರ್ಮಾಣಗೊಂಡು ಇದನ್ನೇ ಹಿಮಾಲಯನ್ ಮೌಂಟೇನ್ ರೇಂಜ್ ಅಂತ ಹೇಳಿ ಕರೆಯುವಂಥದ್ದು.
ಹಾಗಾದರೆ ಹಿಮಾಲಯನ್ ಮೌಂಟೇನ್ ರೇಂಜ್ ಅನ್ನುವಂಥದ್ದು ಈಗ ಫೋಲ್ಡ್ ಆಗ್ತಾ ಇರುವಂಥದ್ದು, ಅದನ್ನು ಮಡಿಕೆ ಪರ್ವತ ಆರ್ ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ ನಾವು. ಈ ಎರಡು ಭೂಫಲಕಗಳ ಒಮ್ಮುಖದಿಂದ ನೋಡಿ, ಇಲ್ಲಿ ಇಂಡಿಯನ್ ಪ್ಲೇಟ್ ಅನ್ನುವಂಥದ್ದು ಯುರೇಷಿಯನ್ ಪ್ಲೇಟ್ ಒಳಗಡೆ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿರುವಂತಹ ಸೆಡಿಮೆಂಟ್ಸ್ ಎಲ್ಲವೂ ಕೂಡ ರೈಸ್ ಆಗ್ತಾ ಇರೋದನ್ನು ನೋಡ್ತೀವಿ. ಅವು ಏನಾಗ್ತಾ ಇದೆ, ಫೋಲ್ಡ್ ಆಗ್ತಾ ಆಗ್ತಾ ಅದು ಮೌಂಟೇನ್ ರೇಂಜ್ ಆಗಿ ಫಾರ್ಮೇಷನ್ ಆಗಿರೋದು. ಅದನ್ನೇ ನಾವು ಹಿಮಾಲಯ ಪರ್ವತ ಶ್ರೇಣಿ ಅಂತ ಕರೆಯುವಂಥದ್ದು, ಅಥವಾ ಇದನ್ನು ಯಂಗ್ ಫೋಲ್ಡ್ ಮೌಂಟೇನ್ ಅಂತ ಕರಿತೀವಿ. ನವ ಮಡಿಕೆ ಪರ್ವತ ಅಂತಲೂ ಕೂಡ ಕರಿತೀವಿ ಹಿಮಾಲಯ ಪರ್ವತ ಶ್ರೇಣಿಯನ್ನು. ಈಗ ನಮಗೆ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಂತ ಗೊತ್ತಾಯಿತು, ಇಂಡಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ಗಳ ಕೊಲಿಸನ್ನಿಂದ ಆಗಿರುವಂಥವು. ಅದರ ಜೊತೆಗೆ ಇಲ್ಲೊಂದು ಪ್ಲೇಟ್ ಕೂಡ ಫಾರ್ಮೇಷನ್ ಆಗುತ್ತೆ, ಪ್ಲೇಟು ಅಂತ ಕರಿತೀವಿ. ಟಿಬೇಟ್ ಪ್ರಸ್ಥಭೂಮಿನೂ ಕೂಡ ನಿರ್ಮಾಣವಾಗುತ್ತೆ ಈ ಹಿಮಾಲಯ ಪರ್ವತದ ಜೊತೆಗೆ, ರೈಟ್. ಸೊ ಈ ರೀತಿ ಒಂದು ಸ್ಟ್ರಕ್ಚರನ್ನು ನಾವು ಭಾರತದಲ್ಲಿ ನಾವು ನೋಡ್ತೀವಿ. ಇದು ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಹಿಮಾಲಯ ಪರ್ವತ ಶ್ರೇಣಿ ಅನ್ನುವಂಥದ್ದು ಹಾದು ಹೋಗಿರೋದನ್ನು ನಾವು ನೋಡ್ತೀವಿ. ನೋಡಿ, ಫಸ್ಟ್ ಕ್ವಶನ್ಗೆ ಸರಿಯಾದಂಥ ಉತ್ತರ ಯಾವುದು ಅನ್ನೋದು ಯುರೇಷಿಯನ್ ಪ್ಲೇಟ್ ಪ್ಲಸ್ ಇಂಡಿಯನ್ ಪ್ಲೇಟ್ ಕೊಲಿಸನ್ನಿಂದ ಆಗಿರುವಂತಹ ಒಂದು ಮೌಂಟೇನ್ ರೇಂಜ್ ಯಾವುದಪ್ಪ ಅಂದರೆ ಅದೇ ಹಿಮಾಲಯ ಪರ್ವತ ಶ್ರೇಣಿ ಆಗಿರುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಸಿಹಿ ನೀರಿನ ಪ್ರಮುಖ ಮೂಲವಾದಂತಹ ಸಿಯಾಚಿನ್ ಹಿಮನದಿ ಕಂಡುಬರುವುದು ಯಾವ ಭಾಗದಲ್ಲಿ ಅಂತ ಇದೆ. ಅಂದರೆ ಸಿಯಾಚಿನ್ ಗ್ಲೇಸಿಯರ್ ಎ ಮೇಜರ್ ಸೋರ್ಸ್ ಆಫ್ ದ ಫ್ರೆಶ್ ವಾಟರ್ ಈಸ್ ಲೊಕೇಟೆಡ್ ಇನ್ ವಿಚ್ ಪಾರ್ಟ್ ಅಂತ ಇದೆ. ಇಲ್ಲಿ ಆಪ್ಷನಲ್ಲಿ ನೋಡಿ, ಪೂರ್ವ ಹಿಮಾಲಯ ಅಂತ ಇದೆ, ಪಶ್ಚಿಮ ಹಿಮಾಲಯ, ಮಧ್ಯ ಹಿಮಾಲಯ, ಕಾರಕೋರಂ ಶ್ರೇಣಿಯ ಪೂರ್ವ ಭಾಗ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕಾರಕೋರಂ ಶ್ರೇಣಿಯ ಪೂರ್ವ ಭಾಗದಲ್ಲಿ ಕಂಡುಬರುವಂತಹ ಒಂದು ಭಾರತದ ಅತಿ ಉದ್ದ ಹಿಮನದಿ ಯಾವುದಪ್ಪ ಅಂದರೆ ಅದು ಸಿಯಾಚಿನ್. ಆ ಸಿಯಾಚಿನ್ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು, ಈಸ್ಟರ್ನ್ ಕಾರಕೋರಂ ರೇಂಜಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಆ ಸಿಯಾಚಿನ್ ಏನೇನು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿರಬೇಕು. ಹಾಗಾದರೆ ಸಿಯಾಚಿನ್ ಅನ್ನುವಂಥದ್ದು ಒನ್ ಆಫ್ ದ ಪಾರ್ಟ್ ಆಫ್ ಹಿಮಾಲಯ ಅಂತಲೇ ಕರಿತೀವಿ. ಯಾವುದಕ್ಕೆ ಸೇರಿರುವಂಥದ್ದು, ಇದು ಹಿಮಾಲಯದಲ್ಲಿ ಕಂಡು ಬರುವಂತಹ ಒಂದು ಹಿಮ ನದಿಯಾಗಿರುತ್ತೆ. ಇದು ಭಾರತದ ಅತಿ ಉದ್ದ ಹಿಮ ನದಿ ಅಂತಲೂ ಕೂಡ ಕರಿತೀವಿ. ಹಾಗಾದರೆ ಈ ಹಿಮ ನದಿ ಎಲ್ಲಿದೆ ಅಂತೇಳಿ ಇಲ್ಲಿ ಲೊಕೇಶನಲ್ಲಿ ನೋಡಿಬಿಡಿ. ಎಲ್ಲಿದೆ ಅಂದರೆ ಇದೇ ಸಿಯಾಚಿನ್ ಗ್ಲೇಸಿಯರ್, ಇದೇ ಸಿಯಾಚಿನ್ ಹಿಮ ನದಿ. ಹೇಗೆ ನಮಗೆ ಹಣೆಬಟ್ಟು ಅಂತ ಏನು ಹಣೆಪಟ್ಟಿ ಇರುತ್ತಲ್ಲ, ಆ ಜಾಗವನ್ನು ನಾವಿಲ್ಲಿ ನೋಡ್ತೀವಿ. ಇದೇ ಭಾರತಕ್ಕೆ ಒಂದು ಹಣೆಬಟ್ಟಿ ಇದ್ದಂಗೆ ಇದು. ಓಕೆ, ಸ್ಟಿಕ್ಕರ್ ಟೈಪಲ್ಲಿ ಅಂಟಿಸಿರ್ತೀವಲ್ಲ, ಆ ಜಾಗದಲ್ಲಿ ಇರುವಂಥದ್ದೇ ಈ ಸಿಯಾಚಿನ್ ಗ್ಲೇಸಿಯರ್ ಆಗಿರುತ್ತೆ. ಹಾಗಾದರೆ ಈ ಸಿಯಾಚಿನ್ ಗ್ಲೇಸಿಯರ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ನೋಡಿದಾಗ ಇದೇ ಆ ರೇಂಜು ಕಾರಕೋರಂ ಶ್ರೇಣಿಯಲ್ಲಿ ಕಂಡುಬರುತ್ತೆ. ಯಾವ ಮೌಂಟೇನ್ ರೇಂಜಲ್ಲಿ ಕಂಡುಬರುತ್ತೆ, ಕಾರಕೋರಂ ಶ್ರೇಣಿ. ಹಾಗಾದರೆ ಕಾರಕೋರಂ ಶ್ರೇಣಿಯ ಯಾವ ಸೈಡಲ್ಲಿ ಇದೆಯಪ್ಪ ಅಂದರೆ ಇದು ಪೂರ್ವ ಭಾಗದಲ್ಲಿ ಕಂಡುಬರುವಂತಹ ಒಂದು ಗ್ಲೇಸಿಯರು ಈ ಸಿಯಾಚಿನ್ ಗ್ಲೇಸಿಯರ್. ಇದನ್ನು ಪ್ರಪಂಚದ ಅತಿ ಎತ್ತರದ ಯುದ್ಧ ಭೂಮಿ ಅಂತಲೂ ಕೂಡ ಕರೆಯೋದು ಉಂಟು. ಇದಕ್ಕೆ ಯಾವುದನ್ನು, ಸಿಯಾಚಿನ್ ಗ್ಲೇಸಿಯರ್ ಇದೆಯಲ್ಲ, ಪ್ರಪಂಚದ ಅತಿ ಎತ್ತರವಾದಂತಹ ಯುದ್ಧ ಭೂಮಿಯ ಆಗಿರುವಂತಹ ಒಂದು ಪ್ರದೇಶನೂ ಕೂಡ ಸಿಯಾಚಿನ್ ಆಗಿರುತ್ತೆ. ತುಂಬ ಕೋಲ್ಡ್ ಆಗಿರುವಂತಹ ಒಂದು ಏರಿಯಾದಲ್ಲಿ ಈ ಒಂದು ಸಿಯಾಚಿನ್ ಗ್ಲೇಸಿಯರ್ ನೆಲೆ ನಿಂತಿರೋದನ್ನು ನೋಡ್ತೀವಿ. ಹಾಗಾಗಿ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ ಅದು ಸಿಯಾಚಿನ್ ಗ್ಲೇಸಿಯರ್ ಅನ್ನೋಂಥದ್ದು ಕಾರಕೋರಂ ಶ್ರೇಣಿಯ ಪೂರ್ವ ಭಾಗದಲ್ಲಿ ಕಂಡುಬರುವಂಥದ್ದು. ನೋಡಿ ಸ್ನೇಹಿತರೆ, ಇದು ಸಿಯಾಚಿನ್ ಬಗ್ಗೆ ಇಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕಾಗತ್ತೆ. ಹಾಗೆ ಸ್ನೇಹಿತರೆ, ಈ ಕರ್ನಾಟಕ ಭೂಗೋಳ ಈ ಒಂದು ಬುಕ್ ಇದೆಯಲ್ಲ, ಸೊ ಇದು ನಾನೇ ಬರೆದಿರುವಂತಹ ಒಂದು ಬುಕ್ ಆಗಿರುತ್ತೆ. ಇದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ MCQ ಕ್ವಶನ್ಸ್ ಇದ್ದೇ ಇರ್ತಾವೆ. ಆ ನಿಟ್ಟಿನಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂತೆ ಈ ಬುಕ್ಕನ್ನು ಬರೆದಿರುವಂಥದ್ದು. ಹಾಗಾದರೆ ಈ ಪುಸ್ತಕದಲ್ಲಿ 4 ಭಾಗಗಳನ್ನಾಗಿ ನಾನು ವಿಭಾಗ ಮಾಡ್ಕೊಂಡಿದ್ದೀನಿ. ಇದನ್ನು ಎಷ್ಟು ಭಾಗಗಳು ಕಂಡು ಬರ್ತಾವೆ ಅಂದರೆ 4 ಪಾರ್ಟ್ ಇದಾವೆ. ಆ 4 ಪಾರ್ಟ್ ಯಾವ್ಯಾವುದು ನೋಡಿ, ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಈ ಕರ್ನಾಟಕ ಭೂಗೋಳ ಪರಿಚಯ ಅಂದರೆ ಇಲ್ಲಿ ಒಟ್ಟು 20 ಅಧ್ಯಾಯಗಳು ಬರ್ತಾವೆ, 20 ಚಾಪ್ಟರ್ಸ್ಗಳಿದಾವೆ. ಆ 20 ಅಧ್ಯಾಯಗಳು ಕರ್ನಾಟಕದ ಪ್ರಾಕೃತಿಕ ಲಕ್ಷಣ ಆಗಿರ್ಬೋದು, ಕರ್ನಾಟಕದ ಪರಿಚಯ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಅರಣ್ಯ ಸಂಪತ್ತು, ರಾಮ್ಸಾರ್ ತಾಣಗಳು, ನದಿ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಖನಿಜ, ಕೈಗಾರಿಕೆಗಳು, ಬುಡಕಟ್ಟು ಜನಾಂಗ, ಜನಸಂಖ್ಯೆ, ಇವೆಲ್ಲವನ್ನು ಒಳಗೊಂಡಂತಹ 20 ಚಾಪ್ಟರ್ಸನ್ನು ನಾವು ಫಸ್ಟ್ ಪಾರ್ಟಲ್ಲಿ ನೋಡ್ತೀವಿ. ಅದಾದ ನಂತರ ಕರ್ನಾಟಕದ ಜಿಲ್ಲೆಗಳ ಮಾಹಿತಿ ಇದೆ, 31 ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ. ಹಾಗೆ ಅದರ ಜೊತೆಗೆ ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಹಿಸ್ಟಾರಿಕಲ್ ಪ್ಲೇಸ್ ಇದ್ದಾವೆ, ಅದರ ಇಂಪಾರ್ಟೆಂಟ್ ಎನ್ನುವಂತಹ ಮಾಹಿತಿನೂ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ.
ನೆಕ್ಸ್ಟ್ ಕರ್ನಾಟಕ ಭೂಗೋಳ ಪ್ರಶ್ನೋತ್ತರಗಳು, ಅಂದರೆ ಇದುವರೆಗೂ UPSC ಎಕ್ಸಾಮಿಂದ ಟೀಚರ್ ರಿಕ್ರೂಟ್ಮೆಂಟು ಹಾಗೆ PC ಇಂದ ಹಿಡಿದು ಎಲ್ಲ ಕಾಂಪಿಟೇಟಿವ್ PSI FDA SDA ಗ್ರೂಪ್ C ಎಲ್ಲ ಎಕ್ಸಾಮಲ್ಲೂ ಕರ್ನಾಟಕ ಜಿಯೋಗ್ರಫಿಯನ್ನು ಕುರಿತು ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಉತ್ತರಗಳನ್ನು ಒಳಗೊಂಡಿರುವಂತಹ ಒಂದು ಬುಕ್ಕೇ ಈ ಕರ್ನಾಟಕ ಭೂಗೋಳ. ಸೊ ಇದು ಆಲ್ರೆಡಿ ಮಾರುಕಟ್ಟೆಯಲ್ಲಿ ಭಾಳಷ್ಟು ಸೇಲ್ ಆಗಿರುವಂತಹ ಒಂದು ಬುಕ್ ಆಗಿರುತ್ತೆ. ಸೊ ಇದು ನಿಮಗೆ ಏನಾದ್ರು ಬೇಕಿದ್ದರೆ ನಿಮ್ಮ ಮನೆಗೆ ಪೋಸ್ಟಲ್ ಟು ಅಥವಾ ಕೊರಿಯರ್ ಮೂಲಕ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಈ ನಂಬರಿಗೆ ಕಾಲ್ ಮಾಡಿ 9008515660 ನಂಬರಿಗೆ ಕಾಲ್ ಮಾಡಿ ಬುಕ್ ಬೇಕಿದ್ರೆ ನಿಮ್ಮ ಮನೆಗೆ ಕಳಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಓಕೆ ಸ್ನೇಹಿತರೆ, ಇದು ಕರ್ನಾಟಕ ಭೂಗೋಳ ಒಂದು ಪುಸ್ತಕ, ಅದರ ಪರಿಚಯ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಮೂರನೇ ಪ್ರಶ್ನೆ ನೋಡಿ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನು ಹಿಮಾಲಯ ಪ್ರದೇಶದಲ್ಲಿದೆ ಅಂತ ಇದೆ. ಇಲ್ಲಿ 4 ನ್ಯಾಷನಲ್ ಪಾರ್ಕನ್ನು ಕೊಟ್ಟಿದ್ದಾರೆ. ಆ ನ್ಯಾಷನಲ್ ಪಾರ್ಕಲ್ಲಿ ಯಾವುದು ಹಿಮಾಲಯದಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿ ನಾವು ತಗೋಬೇಕಾಗತ್ತೆ. ನೋಡಿ, 4 ನ್ಯಾಷನಲ್ ಪಾರ್ಕ್ ಯಾವ್ಯಾವಿದೆ? ಪೆರಿಯರ್ ನ್ಯಾಷನಲ್ ಪಾರ್ಕ್ ಅಂತ ಇದೆ, ಪೆರಿಯರ್ ನ್ಯಾಷನಲ್ ಪಾರ್ಕ್ ಇದೆ, ಪೆರಿಯರ್ ವೈಲ್ಡ್ ಲೈಫ್ ಸೆಂಚುರಿ ಇದೆ, ಪೆರಿಯರ್ ಟೈಗರ್ ರಿಸರ್ವ್ ಇದೆ, ಪೆರಿಯರ್ ರಿವರು ಕೂಡ ಇದೆ. ಹಾಗಾದರೆ ಈ ಪೆರಿಯಾರ್ ಎನ್ನುವಂಥದ್ದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಇರುವಂಥದ್ದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವ ಸ್ಟೇಟಲ್ಲಿ ಇರುವಂಥದ್ದು? ಕೇರಳ ರಾಜ್ಯ. ಹಾಗಾದರೆ ಕೇರಳ ರಾಜ್ಯದಲ್ಲಿರುವಂತಹ ಪೆರಿಯಾರ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇದು ಹಿಮಾಲಯದಲ್ಲಿದೆ ಅಂದರೆ ಹಿಮಾಲಯದಲ್ಲಿ ಇಲ್ಲ, ಇದು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಕಂಡುಬರೋದು, ಅಂದರೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಪೆರಿಯಾರ್ ನ್ಯಾಷನಲ್ ಪಾರ್ಕ್. ಸ್ಟೇಟ್ ಯಾವುದು? ಕೇರಳ. ಹಾಗಾಗಿ ಇದು ತಪ್ಪಾದಂತಹ ಆನ್ಸರ್ ಆಗಿರುತ್ತೆ ಈ ಒಂದು ಹಿಮಾಲಯಕ್ಕೆ ಸಂಬಂಧಪಟ್ಟಂತೆ. ಎರಡನೇ ಕ್ವಶನ್ಗೆ ಹೋಗೋಣ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಕರ್ನಾಟಕದಲ್ಲಿ ಕಂಡುಬರುತ್ತೆ. ಯಾವ ಸ್ಟೇಟಲ್ಲಿರುವಂಥದ್ದು? ಕರ್ನಾಟಕ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ಕರೆಯೋದುಂಟು. ಹಾಗಾದರೆ ಇದು ಕರ್ನಾಟಕದಲ್ಲಿರೋದ್ರಿಂದ ಇದು ವೆಸ್ಟರ್ನ್ ಘಾಟ್ಸ್ ಝೋನಲ್ಲಿ ಕಂಡುಬರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಆಗಿರುತ್ತೆ, ರೈಟ್. ಹಾಗೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇದು ಯಾವ ಸ್ಟೇಟಲ್ಲಿರೋದು? ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಎಲ್ಲಿದೆ ಇದು? UK, ಉತ್ತರಾಖಂಡ್. ಉತ್ತರಾಖಂಡ್ ರಾಜ್ಯದಲ್ಲಿರುವಂತಹ ಈ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಇಲ್ಲಿ ನಮಗೆ ಕ್ಲಿಯರ್ ಆಗಿರುವಂತಹ ಮಾಹಿತಿ ಸಿಗುತ್ತೆ. ಈ ಒಂದು ರಾಷ್ಟ್ರೀಯ ಉದ್ಯಾನವನವು ಹಿಮಾಲಯ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದರೆ ಇದು ಹಿಮಾಲಯ ಭಾಗದಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ನೋಡಿ, 4ನೇ ರಾಷ್ಟ್ರೀಯ ಉದ್ಯಾನವನ ಗಿರ್ ರಾಷ್ಟ್ರೀಯ ನ್ಯಾಷನಲ್ ಪಾರ್ಕ್ ಅಂತ ಇದೆ. ಸೊ ಇದು ಗಿರ್ ಫಾರೆಸ್ಟ್ ಏರಿಯಾದಲ್ಲಿ ಕಂಡುಬರುವಂಥದ್ದು. ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರೋದು. ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರುತ್ತೆ ಗಿರ್ ನ್ಯಾಷನಲ್ ಪಾರ್ಕ್. ನೋಡಿ, ಒಂದು ಗುಜರಾತಲ್ಲಿದೆ, ಒಂದು ಕರ್ನಾಟಕದಲ್ಲಿದೆ, ಒಂದು ಕೇರಳದಲ್ಲಿದೆ. ಈ 3 ರಾಜ್ಯಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಇಲ್ಲ. ಹಾಗಾದರೆ ಹಿಮಾಲಯ ಭಾಗ ಅಂತ ಕೇಳಿದರೆ ಯಾವ ನ್ಯಾಷನಲ್ ಪಾರ್ಕ್? ಇದಕ್ಕೆ ಸರಿಯಾದಂಥ ಉತ್ತರ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ನೋಡಿ 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ 3ನೇದು ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಹಿಮಾಲಯದ ಕಾರಣದಿಂದಾಗಿ ಈ ಕೆಳಗಿನ ಯಾವ ಪ್ರದೇಶವನ್ನು ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ? ಅಂದರೆ ರೈನ್ ಸ್ಯಾಡೋ ರೀಸನ್ ಅಂತೇಳಿ ಯಾವ ಏರಿಯಾವನ್ನು ಕರಿತೀವಿ ಅಂತ ಕೇಳಿದಾಗ ಅದು ಹಿಮಾಲಯ ಪ್ರದೇಶದಿಂದ ಎಫೆಕ್ಟ್ ಆಗಿರಬೇಕು. ಅಂತಹ ಪ್ರದೇಶ ಯಾವುದು ಅಂತ ಕೇಳಿದರೆ ನೋಡಿ, ಕೇರಳ ರಾಜ್ಯ ಇದೆ. ಕೇರಳ ರಾಜ್ಯಕ್ಕೂ ಹಿಮಾಲಯ ಪ್ರದೇಶಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕಂದರೆ ಫಸ್ಟ್ ಮಾನ್ಸೂನ್ ಎಂಟ್ರಿ ಆಗೋದೇ ಯಾವ ರಾಜ್ಯಕ್ಕೆ ಅಂದರೆ ಕೇರಳ ರಾಜ್ಯ. ಮಲ್ಬಾರ್ ಕೋಸ್ಟಲ್ಲಿಗೆ ಮಾನ್ಸೂನ್ ಎಂಟ್ರಿ ಆಗುತ್ತೆ. ಈಗ ಇಂಡಿಯಾ ಈ ರೀತಿ ಲೊಕೇಶನಲ್ಲಿ ಇದೆ ಅಂದರೆ ಫಸ್ಟ್ ಮಾನ್ಸೂನ್ ಎಂಟ್ರಿ ಆಗೋದೇ ಕೇರಳ ಸ್ಟೇಟಿಗೆ ಬರುತ್ತೆ. ಹಾಗಾಗಿ ಭಾರತದಲ್ಲಿ ಮೊದಲು ಮಳೆ ಪಡೆಯುವಂಥ ರಾಜ್ಯ ಯಾವುದಪ್ಪ ಅಂದರೆ ಅದು ಕೇರಳ. ಕೋಸ್ಟಲ್ ಯಾವುದಪ್ಪ ಅಂತ ಕೇಳಿದರೆ ಅದು ಮಲಬಾರ್ ಕೋಸ್ಟಲ್. ಹಾಗೆ ಆ ಮಾನ್ಸೂನ್ ಮಾರುತಗಳು ಮುಂದೆ ಬರ್ತವೆ. ಮುಂದೆ ಬಂದಾಗ ಈ ಕಡೆ ಪಂಜಾಬ್ ಭಾಗಕ್ಕೂ ಕೂಡ ಸ್ವಲ್ಪ ಮಳೆಯನ್ನು ಸುರಿಸುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಈ ಏರಿಯಾ ಯಾವುದಪ್ಪ ಅಂದರೆ ಡೆಸರ್ಟ್ ಝೋನ್ ಆಗಿರುತ್ತೆ. ಡೆಸರ್ಟ್ ತಾರ್ ಮರುಭೂಮಿ ಭಾಗವಾಗಿರುತ್ತೆ. ಅಂದರೆ ಇಲ್ಲಿ ಅರಾವಲಿ ಮೌಂಟೇನ್ ರೇಂಜ್ ಇದೆ, ಅರಾವಲಿ ಪರ್ವತ ಶ್ರೇಣಿ. ಆ ಪರ್ವತ ಶ್ರೇಣಿಯ ಎತ್ತರಕ್ಕೆ ಆ ಮಾರುತಗಳು ಹಿಂಗೆ ಬೀಸ್ಕೊಂಡು ಹೋಗ್ತವೆ. ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಇರುತ್ತೆ, ಇದು ಅಡ್ಡಗಟ್ಟತೆ. ಈ ಭಾಗದಲ್ಲಿ ಮಳೆಯನ್ನು ಸುರಿಸುತ್ತೆ, ಈ ಭಾಗದಲ್ಲೂ ಮಳೆ ಆಗುತ್ತೆ. ಆದರೆ ಈ ಡೆಸರ್ಟ್ ಏರಿಯಾ ತಾರ್ ಮರುಭೂಮಿ ಭಾಗ ಇದೆಯಲ್ಲ, ಅಲ್ಲಿ ಮಳೆ ಬರೋದಿಲ್ಲ. ಯಾಕಂದರೆ ಮಾನ್ಸೂನ್ ಮಾರುತಗಳು ಅಲ್ಲಿ ರೀಚ್ ಆಗಲ್ಲ. ಹಾಗಾಗಿ ಇದನ್ನು ಏನಂತ ಕರಿತೀವಪ್ಪ ಅಂದರೆ ರೈನ್ ಸ್ಯಾಡೋ ರೀಸನ್ ಅಂತ ಕರಿತೀವಿ.
ಹಾಗಾದರೆ 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಥಾರ್ ಡೆಸರ್ಟ್ ಅನ್ನುವಂಥದ್ದು ಹಿಮಾಲಯದ ಕಾರಣದಿಂದಾಗಿ ಅದು ಮಳೆ ನೆರಳಿನ ಪ್ರದೇಶವಾಗಿರೋದನ್ನು ನೋಡ್ತೀವಿ. ರೈನ್ ಸ್ಯಾಡೋ ಲಿಸ್ಟಲ್ಲಿರುವಂತಹ ಒಂದು ಏರಿಯಾ ಯಾವುದಪ್ಪ ಅಂತ ಕೇಳಿದರೆ ಅದು ಥಾರ್ ಡೆಸರ್ಟ್. ಇನ್ನೇನು ವೆಸ್ಟರ್ನ್ ಘಾಟ್ಸ್ ಅಂದರೆ ಅತಿ ಹೆಚ್ಚು ಮಳೆ ಪಡೆಯುವಂತಹ ಪ್ರದೇಶವಾಗಿರುತ್ತೆ ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತದಿಂದ. ಹಾಗಾಗಿ 4ನೇದು ಕೂಡ ಇದಕ್ಕೆ ಹೈಯೆಸ್ಟ್ ರೈನ್ಫಾಲ್ ಆಗುವಂತಹ ಝೋನ್ ಅಂತಲೇ ನಾವು ತಗೊಳ್ತೀವಿ. ಬಟ್ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 3ನೇದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಹಿಮಾಲಯ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಜೀವನೋಪಾಯ ಮೂಲವಾಗಿದೆ? ಅಂದರೆ ಇಲ್ಲಿ ಪ್ರೈಮರಿ ಸೋರ್ಸ್ ಯಾವುದು, ಇಲ್ಲಿನ ಜನರ ಮುಖ್ಯ ಉದ್ಯೋಗ ಏನು ಅಂತ ಕೇಳಿರುವಂಥದ್ದು. ಹಾಗಾದರೆ ಹಿಮಾಲಯ ಪ್ರದೇಶ ಅಂದ್ಕೊಳ್ಳೇನೆ ಇಲ್ಲಿನ ಜನರು ಯಾವ ಕೆಲಸವನ್ನು ಅತಿ ಹೆಚ್ಚು ಅವಲಂಬನೆ ಮಾಡಿದ್ದಾರೆ ಅಂತ ಕೇಳಿದರೆ ಗಣಿಗಾರಿಕೆ ಮಾಡ್ತಾರೆ. ಅಂದರೆ ಇಲ್ಲಿ ಮೈನಿಂಗ್ ಮಾಡೋಕ್ಕಾಗಲ್ಲ. ಯಾಕೆ ಹಿಮಾಲಯದಲ್ಲಿ ಮೈನಿಂಗ್ ಮಾಡೋಕ್ಕಾಗಲ್ಲ ಅಂತ ಕೇಳಿದರೆ ಅಲ್ಲಿ 2 ಪ್ಲೇಟ್ಸ್ಗಳು ಕೊಲ್ಯೂಷನ್ ಆಗ್ತಾ ಇರೋದ್ರಿಂದ ಅಲ್ಲಿ ಸೆಡಿಮೆಂಟರಿ ರಾಕ್ಸ್ಗಳು ಅತಿ ಹೆಚ್ಚು ಕಂಡುಬರೋದು. ಹಾಗಾಗಿ ಮೃದುಶಿಲೆ ಇರೋದ್ರಿಂದ ಅಲ್ಲಿ ಭೂಕಂಪನ ಜ್ವಾಲಾಮುಖಿಗಳು ಆ ಭಾಗದಲ್ಲಿ ನೋಡುವಂಥದ್ದು ವೈಬ್ರೇಷನ್ ಯಾವಾಗಲೂ ಕೂಡ ಕಾಮನ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಮೈನಿಂಗ್ ಮಾಡೋದು ಬಹಳಷ್ಟು ಕಷ್ಟಕರವಾಗಿರುತ್ತೆ. ಹಾಗಾಗಿ ಇದು ತಪ್ಪಾಗಿರುವಂಥದ್ದು. ಪ್ರವಾಸೋದ್ಯಮ ಟೂರಿಸಮ್ ಇರುತ್ತೆ, ಆದರೆ ಅಲ್ಲಿನ ಜನರು ಕೆಲವೊಬ್ಬರು ಟೂರಿಸಮನ್ನು ಡಿಪೆಂಡ್ ಆಗಿ ಪ್ರವಾಸಿಗರಿಗೆ ಆ ಪ್ರದೇಶಗಳನ್ನು ತೋರಿಸುವಂಥ ಒಂದು ಕೆಲಸನೂ ಕೂಡ ಮಾಡ್ತಾರೆ. ಅದು ಕೂಡ ಓಕೆನೆ. ಆದರೆ ಮೂಲ ಉದ್ಯೋಗ ಏನು ಅಂತ ಕೇಳಿದರೆ ಅವ್ರದ್ದು ಕೃಷಿ ಮತ್ತು ಪಶುಸಂಗೋಪನೆ ಇಲ್ಲಿನ ಜನರ ಪ್ರಮುಖ ಉದ್ಯೋಗವಾಗಿರುತ್ತೆ. ಅನಿಮಲ್ ಹಸ್ಬೆಂಡ್ರಿ ಪ್ಲಸ್ ಅಗ್ರಿಕಲ್ಚರ್ ಅನ್ನುವಂಥದ್ದು ಇವರ ವೃತ್ತಿಯಾಗಿರುತ್ತೆ. ಹಾಗಾಗಿ 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಇಂಡಸ್ಟ್ರಿನೂ ಇರುತ್ತೆ, ಅಂಥ ಪ್ರಮಾಣದಲ್ಲಿ ನಾವು ಕೈಗಾರಿಕೆಯನ್ನು ಅಲ್ಲಿ ನೋಡೋದಿಲ್ಲ. ರೈಟ್. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಕೃಷಿ ಮತ್ತು ಪಶುಸಂಗೋಪನೆ, ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅನ್ನೋಂಥದ್ದು ಅವರ ಪ್ರೈಮರಿ ಸೋರ್ಸ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ರೈಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಿಮಾಲಯ ಪ್ರದೇಶದಲ್ಲಿ ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣವೇನು? ಸಾಯಿಲ್ ಎರೋಸನ್ ಆಗತ್ತಲ್ಲ, ಅದಕ್ಕೆ ಇಂಪಾರ್ಟೆಂಟ್ ರೀಸನ್ ಏನು ಅಂತ ಹೇಳಿ ನೋಡ್ತಾ ಹೋದಾಗ ಇಲ್ಲಿ ಕೈಗಾರಿಕಾ ಚಟುವಟಿಕೆಗಳು ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಇಂಡಸ್ಟ್ರಿಗೂ ಸಾಯಿಲ್ ಎರೋಸನಿಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಹಾಗಾಗಿ ಇದು ತಪ್ಪಾಗಿರುವಂಥ ಹೇಳಿಕೆ ಆಗಿರುತ್ತೆ. ಅರಣ್ಯ ನಾಶ ಅಂತ ಕರಿತೀವಿ, ಡಿಫಾರೆಸ್ಟೇಷನ್ ಅಂತ ಕರಿತೀವಿ. ಹಾಗಾದರೆ ಅರಣ್ಯ ನಾಶ ಎನ್ನುವಂಥದ್ದು ಇದಕ್ಕೆ ಕಾರಣನಾ? ಹೌದು. ಮರಗಿಡಗಳನ್ನು ಕಟ್ ಮಾಡಿದಾಗ ನಾವು ಮರಗಿಡಗಳನ್ನು ಕಟ್ ಮಾಡ್ತೀವಿ, ಆಗ ಏನಾಗತ್ತಪ್ಪ ಅಂತ ಕೇಳಿದಾಗ ಈ ಬಯಲು ಪ್ರದೇಶವಾಗಿ ಕನ್ವರ್ಟ್ ಆಗತ್ತೆ. ಬಯಲು ಪ್ರದೇಶವಾಯ್ತಂದರೆ ಇಲ್ಲಿ ಮಳೆ ನೀರು ಬಿದ್ದುಗಳೇನೆ ಏನಾಗತ್ತೆ, ಸಾಯಿಲ್ ಎರೋಸನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೀರು ಹರ್ಕೊಂಡು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಈ ಅರಣ್ಯ ನಾಶ ಎನ್ನುವಂಥದ್ದು ಯಾವುದಕ್ಕೆ ಮೂಲ ಕಾರಣ ಅಂತ ಕೇಳಿದಾಗ ಮಣ್ಣಿನ ಸವೆತಕ್ಕೆ ಮೂಲ ಕಾರಣವಾಗಿರುತ್ತೆ. ಬರೀ ಹಿಮಾಲಯಕ್ಕಷ್ಟೇ ಅಲ್ಲ, ಭೂಮಿಯ ಮೇಲೆ ಯಾವುದೇ ಒಂದು ಪ್ರದೇಶವಾಗಿರ್ಬೋದು, ಆ ಪ್ರದೇಶದಲ್ಲಿ ಏನಾರು ಅರಣ್ಯ ಪ್ರದೇಶ ಇಲ್ಲ ಅಂತಂದರೆ ಅಲ್ಲಿ ಸಾಯಿಲ್ ಎರೋಸನ್ ತುಂಬ ಹೈ ಆಗಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಅರಣ್ಯ ನಾಶ ಅನ್ನೋದು ಸರಿಯಾದಂಥ ಉತ್ತರ. ನಗರೀಕರಣನೂ ಬರಲ್ಲ, ಗಣಿಗಾರಿಕೆನೂ ಕೂಡ ಇದಕ್ಕೆ ಬರೋದಿಲ್ಲ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ. ಕೆಳಗಿನ ಯಾವ ದೇಶಗಳು ಹಿಮಾಲಯ ಪರ್ವತ ಶ್ರೇಣಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಇದೆ. ಈಗ ಹಿಮಾಲಯ ಪರ್ವತ ಶ್ರೇಣಿ ಯಾವ ದೇಶದಲ್ಲಿ ಹಾದು ಹೋಗೋದಿಲ್ಲ, ಕಂಟ್ರೀಸ್ ಡಸ್ ನಾಟ್ ಅಂತ ಶೇರ್ ಅಂತ ಇದೆ. ಯಾವುದೋ ಹಿಮಾಲಯ ಇಲ್ಲದೆ ಇರುವಂಥದ್ದು. ಆಪ್ಷನ್ ಅಲ್ಲಿ ನೋಡಿ, ಭಾರತದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಹಾದೋಗಲ್ಲೋ? ಹಾದೋಗತ್ತೆ. ಹಾಗಾಗಿ ಇದು ಸರಿಯಾಗಿದೆ. ಚೀನಾದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಇದೆ ಅಂದರೆ ಚೀನಾದಲ್ಲೂ ಕೂಡ ಹಾದೋಗುತ್ತೆ. ಹಾಗೆ ಭೂತಾನ್ ರಾಷ್ಟ್ರದಲ್ಲೂ ಕೂಡ ಹಿಮಾಲಯ ಪರ್ವತ ಶ್ರೇಣಿ ಹಾದೋಗುತ್ತೆ. ಅಂದರೆ ಯಾವ ರಾಷ್ಟ್ರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯನ್ನು ನೋಡೋದಿಲ್ಲ ಅಂದರೆ ಇಂಡೋನೇಷ್ಯಾದಲ್ಲಿ ನಾವು ನೋಡೋಲ್ಲ. ಹಾಗಾಗಿ 4ನೇದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಕ್ವಶನಿಗೆ? 7th ಕ್ವಶನಿಗೆ 4th ಅನ್ನೋದು ರೈಟ್ ಆನ್ಸರ್. ಹಾಗಾದರೆ ಈ ಹಿಮಾಲಯ ಪರ್ವತ ಶ್ರೇಣಿಯನ್ನು ನಾವು ಮ್ಯಾಪಲ್ಲೂ ಕೂಡ ನೋಡ್ಬೋದು. ಈ ಹಿಮಾಲಯ ಪರ್ವತ ಶ್ರೇಣಿ ಎಲ್ಲೆಲ್ಲಿ ಕಂಡು ಬರುತ್ತೆ ಈ ಭಾಗವನ್ನು ಅಬ್ಸರ್ವ್ ಮಾಡಿ. ಇದು ಪಾಮೀರ್ ನಾಟ್ ಅಂತ, ಪಾಮೀರ್ ಗ್ರಂಥಿ ಅಂತ ಇದೆ ಇಲ್ಲಿ. ಆ ಪಾಮೀರ್ ಗ್ರಂಥಿ ಹತ್ರ ಇಲ್ಲಿ ಹಿಂದೂ ಕುಶ್ ಮೌಂಟೇನ್ ರೇಂಜ್ ಕಂಡು ಬರುತ್ತೆ, ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಕುನ್ಲೂನ್ ಅಂತ ಕಂಡು ಬರುತ್ತೆ, ಎಲ್ಲಿ ಅಂದರೆ ಚೀನಾ ಭಾಗದಲ್ಲಿ ನೋಡ್ತೀವಿ. ಹಾಗೆ ಇಲ್ಲಿ ಕಾರಕೋರಂ ಶ್ರೇಣಿ ಕಂಡು ಬರುತ್ತೆ, ಲಡಾಖ್ ಶ್ರೇಣಿ ಕಂಡು ಬರುತ್ತೆ, ಜಾಸ್ಕರ್ ಶ್ರೇಣಿ ಕಂಡು ಬರುತ್ತೆ. ಹಾಗಾದರೆ ಗ್ರೇಟ್ ಹಿಮಾಲಯ, ಮಿಡಲ್ ಹಿಮಾಲಯ, ಶಿವಾಲಿಕ್ ಬೆಟ್ಟಗಳು ಅಂತ ಬರ್ತಾವೆ. ಈ ರೀತಿ ರೇಂಜ್ ಇದಾವೆ. ಅಪ್ ಟು ಅವು ಎಲ್ಲಿವರೆಗಿದಾವೆ ನೋಡಿ, ಇಲ್ಲಿವರೆಗೂ ಕೂಡ ಇದೆ.
ಹಾಗಾಗಿ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂತ ಕೇಳಿದಾಗ ಅಪ್ ಟು ಇಲ್ಲಿ ಅಫ್ಘಾನಿಸ್ತಾನದಲ್ಲೂ ಕೂಡ ಕಂಡುಬರುತ್ತೆ, ಹಾಗೆ ಪಾಕಿಸ್ತಾನದಲ್ಲೂ ಕೂಡ ಹಿಮಾಲಯ ಪರ್ವತ ಶ್ರೇಣಿಯ ಭಾಗ ಕಂಡುಬರುತ್ತೆ. ಅದಾದ ನಂತರದಲ್ಲಿ ಭಾರತದಲ್ಲಿ ಕಂಡುಬರುತ್ತೆ. ಈ ಕಡೆ ಚೀನಾ ಇದೆ, ಅಂದ್ರೆ ಟಿಬೇಟು ಚೀನಾ ಎರಡು ಒಂದೇ. ನೆಕ್ಸ್ಟ್ ಈ ಕಡೆ ನೇಪಾಳ ಭಾಗಕ್ಕೆ ಬರ್ತೀವಿ. ನೇಪಾಳ ಆದ ನಂತರ ಭೂತಾನ್ ಇದೆ, ಭೂತಾನ್ ನಂತರ ಮಯನ್ಮಾರ್ ಭಾಗದಲ್ಲೂ ಕೂಡ ನಾವು ನೋಡ್ಬೋದು. ನೋಡಿ, ಇಷ್ಟು ರಾಷ್ಟ್ರಗಳಲ್ಲೂ ಕೂಡ ಹಿಮಾಲಯ ಪರ್ವತ ಶ್ರೇಣಿ ಅನ್ನುವಂಥದ್ದು ಹಾದೋಗಿರೋದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇದು ಹಿಮಾಲಯ ಪರ್ವತ ಶ್ರೇಣಿ ಕಂಡು ಬರುವಂತಹ ಪ್ರಮುಖ ರಾಷ್ಟ್ರಗಳ ಪಟ್ಟಿ ಯಾವುದು ಅನ್ನೋದು ನಮಗಿಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ನೋಡಿ, ಹಿಮಾಲಯವನ್ನು 3 ಸಮಾನಾಂತರ ಶ್ರೇಣಿಗಳಾಗಿ ವರ್ಗೀಕರಿಸಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಇದೆ. ಕ್ಲಾಸಿಫೈಡ್ ಇಂಟು 3 ಪಾರ್ಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಪ್ಯಾರಲಲ್ ರೇಂಜ್ ಅಂತ ಕರಿತೀವಿ. ಹಾಗಾದರೆ ಆ 3 ಪ್ಯಾರಲಲ್ ರೇಂಜಲ್ಲಿ ಯಾವುದು ಅಲ್ಲ ಅಂಥೇಳಿ ನಾವಿಲ್ಲಿ ತಿಳ್ಕೋಬೇಕು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡಿದಾಗ ನೋಡಿ, ಹಿಮಾಲಯ ಪರ್ವತ ಶ್ರೇಣಿ ಅಂತ ನೋಡಿದಾಗ ಈಗ ಮ್ಯಾಪಲ್ಲೂ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಂದು ಆ ನಂತರ ಸರಿಯಾದಂಥ ಉತ್ತರವನ್ನು ಇಲ್ಲಿ ನಾವು ನೋಡ್ಕೊಳ್ಳೋಣ. ಮ್ಯಾಪಲ್ಲೇ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಕಾರಕೋರಂ ರೇಂಜ್ ಇದೆ, ಲಡಾಖ್ ರೇಂಜ್ ಇದೆ, ಜಾಸ್ಕರ್ ರೇಂಜ್ ಇದೆ. ಈ ಭಾಗದಲ್ಲಿ ಇದನ್ನು ಓವರ್ ಆಲ್ ಆಗಿ ಟ್ರಾನ್ಸ್ ಹಿಮಾಲಯ ಅಂತ ಕರಿತೀವಿ ನಾವು. ಹಿಮಾಲಯ ಆಚೆ ಪರ್ವತ ಅಂತ ಕರೆಯೋದು. ಅದನ್ನು ಈ ಕಡೆ ಬಿಡೋಣ. ನೆಕ್ಸ್ಟ್ ಸ್ಟಾರ್ಟ್ ಆಗತ್ತೆ ನೋಡಿ, ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ಹಿಮಾಲಯ. ಆ ಹಿಮಾಲಯದಲ್ಲಿ ಫಸ್ಟ್ ರೇಂಜ್ ಯಾವುದಪ್ಪ ಅಂದರೆ ಗ್ರೇಟ್ ಹಿಮಾಲಯ ಅಂತ ಕರಿತೀವಿ. ಇದು ಮಹಾ ಹಿಮಾಲಯ. ಎರಡನೇ ಸ್ಟಾರ್ಟ್ ಆಗುತ್ತೆ ಮಿಡಲ್ ಹಿಮಾಲಯ ಅಂತ ಬರುತ್ತೆ, ಮಧ್ಯ ಹಿಮಾಲಯ. ಮೂರನೇ ಸ್ಟಾರ್ಟ್ ಆಗುತ್ತೆ ಸಿವಾಲಿಕ್ ಬೆಟ್ಟಗಳು ಆರ್ ಫುಟ್ ಹಿಲ್ಸ್ ಆಫ್ ಹಿಮಾಲಯ ಅಂತ ಬರುತ್ತೆ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಸಿವಾಲಿಕ್ ಬೆಟ್ಟಗಳು. ಈ ಮಹಾ ಹಿಮಾಲಯವನ್ನು ಹಿಮಾದ್ರಿ ಅಂತಲೂ ಕೂಡ ಕರೀತಾರೆ. ಮಧ್ಯ ಹಿಮಾಲಯನ ಹಿಮಾಚಲ್ ಹಿಮಾಲಯ ಅಂತ ಕರಿತೀವಿ. ಇದನ್ನು ಫುಟ್ ಹಿಲ್ಸ್ ಆಫ್ ಹಿಮಾಲಯ, ಮೂರನೇದು ಸಿವಾಲಿಕ್ ಬೆಟ್ಟಗಳನ್ನು ಫುಟ್ ಹಿಲ್ಸ್ ಆಫ್ ಹಿಮಾಲಯ ಅಥವಾ ಹಿಮಾಲಯದ ಪಾದ ಬೆಟ್ಟಗಳು ಅಂತ ಕರೆಯುವಂಥದ್ದು. ಸರಿ, ಈ 3 ಭಾಗಗಳನ್ನು ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರಿ. ಆದರೆ ಇನ್ನೊಂದು ಭಾಗ ಇದೆ, ಇದನ್ನೇ ಪೂರ್ವಾಚಲ ಬೆಟ್ಟಗಳು ಅಂತ ಕರಿತೀವಿ. ನಾರ್ತ್ ಈಸ್ಟ್ ಮೌಂಟೇನ್ಸ್ ಅಂತ ಬರ್ತಾವೆ. ಈ ನಾರ್ತ್ ಈಸ್ಟ್ ಮೌಂಟೇನ್ಸ್ ಇದೆಯಲ್ಲ, ಇದು ಯಾವುದರ ಭಾಗ ಅಂತ ಕೇಳಿದಾಗ ಇಲ್ಲಿ ಅರಕೋನ ಯೋಮ ಪರ್ವತ ಶ್ರೇಣಿ ಕಂಡುಬರುತ್ತೆ. ಅರಕಾನ ಯೋಮ ಪರ್ವತ ಶ್ರೇಣಿ ಕಂಡುಬರುತ್ತೆ. ಯಾವ ರಾಷ್ಟ್ರದಲ್ಲಿ? ಮಯನ್ಮಾರ್ ರಾಷ್ಟ್ರದಲ್ಲಿ. ಆ ಅರಕಾನ ಯೋಮ ಪರ್ವತ ಶ್ರೇಣಿಯ ಒಂದು ಬ್ರಾಂಚಸ್ ಅಂತ ಕರಿತೀವಿ, ಕವಲುಗಳನ್ನು ಈ ಪೂರ್ವಾಚಲ ಬೆಟ್ಟಗಳು ಆರ್ ನಾರ್ತ್ ಈಸ್ಟ್ ಮೌಂಟೇನ್ಸ್ ಅಂತಾನೆ ಕರೆಯೋದು. ಅಥವಾ ಒಂದು ಹಿಮಾಲಯದ ಭಾಗನೇ. ಸೊ ಆದರೆ ಇದನ್ನು ಸಪ್ರೇಟಾಗಿ ಬೇರೆ ರೇಂಜ್ ಆಗಿ ನಾವು ನೋಡ್ತೀವಿ. ಆದರೆ ಕೇಳಿರೋಂಥ ಪ್ರಶ್ನೆ ಏನಪ್ಪ ಅಂದರೆ, ಹಿಮಾಲಯನ 3 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ಒಂದು ಗ್ರೇಟ್ ಹಿಮಾಲಯ, ಮಿಡಲ್ ಹಿಮಾಲಯ, ಮತ್ತೊಂದು ಸಿವಾಲಿಕ್ ಬೆಟ್ಟಗಳು. ಆ 3 ಹಿಮಾಲಯ ಭಾಗದಲ್ಲಿ ಯಾವುದು ಅಲ್ಲ ಅಂತ ಕೇಳಿದಾನಲ್ವಾ. ಈಗ ಇದಕ್ಕೆ ನಾವು ಸರಿಯಾದಂಥ ಉತ್ತರ ಅಂತ ಹೇಳಿ ನೋಡಿದಾಗ ಸಿವಾಲಿಕ್ ಬೆಟ್ಟಗಳು ಅಂತ ಇದೆ. ಹಾಗಾದರೆ ಸಿವಾಲಿಕ್ ಬೆಟ್ಟಗಳು ಅನ್ನೋದು ಸರಿಯಾದಂಥ ಉತ್ತರನ? ಹೌದು. ಹಿಮಾದ್ರಿ ಅಂತ ಇದೆ ಅಥವಾ ಮಹಾ ಹಿಮಾಲಯ, ಅದು ಕೂಡ ಹೌದು. ಹಾಗಾದರೆ ಹಿಮಾಚಲ್ ಹಿಮಾಲಯ ಆರ್ ಮಿಡಲ್ ಹಿಮಾಲಯ ಅಂತ ಕರಿತೀವಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಪೂರ್ವಾಚಲ ಬೆಟ್ಟಗಳು ಅಂತ ಇದಾವಲ್ಲ, ಇದು ಅರಕಾನ ಯೋಮ ಮೌಂಟೇನ್ ರೇಂಜ್ನ ಒಂದು ಬ್ರಾಂಚಸ್ ಆಗಿರ್ತವೆ, ಕವಲುಗಳಾಗಿರ್ತವೆ. ಹಾಗಾಗಿ ಈ 3ರಲ್ಲಿ ಈ ಪಟ್ಟಿಯನ್ನು ನಾವು ಸೇರಿಸೋದಿಲ್ಲ. ಸರಿಯಾದಂಥ ಉತ್ತರ 3ನೇದು ಇದಕ್ಕೆ ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡಿ, ಹಿಮಾಲಯ ಪ್ರದೇಶದಿಂದ ಯಾವ ನದಿ ಹುಟ್ಟುವುದಿಲ್ಲ ಅಂತ ಇದೆ. ನೋಡಿ, ಇಲ್ಲಿ ರಿವರ್ ಸಿಸ್ಟಮ್ ಅಂತ ನೋಡಿದಾಗ ಭಾರತದ ನದಿ ವ್ಯವಸ್ಥೆಯನ್ನು 2 ಭಾಗಗಳನ್ನಾಗಿ ವಿಭಾಗ ಮಾಡ್ಕೊಳ್ತೀವಿ. ನಾರ್ತ್ ಇಂಡಿಯನ್ ರಿವರ್ ಸಿಸ್ಟಮ್ ಮತ್ತು ಸೌತ್ ಇಂಡಿಯನ್ ರಿವರ್ ಸಿಸ್ಟಮ್ ಅಂತ. ಅಲ್ಲಿ ನಾರ್ತ್ ಇಂಡಿಯನ್ ರಿವರ್ ಸಿಸ್ಟಮ್ ಅಂದರೆ ಆಲ್ಮೋಸ್ಟ್ ಹಿಮಾಲಯ ಪರ್ವತ ಶ್ರೇಣಿಯ ಭಾಗದಲ್ಲಿ ಹುಟ್ಟುವಂಥ ನದಿಗಳನ್ನು ಹಿಮಾಲಯ ನದಿ ವ್ಯವಸ್ಥೆಗಳಲ್ಲಿ ಸೇರ್ತೀವಿ. ಆ ಹಿಮಾಲಯನ್ ರಿವರ್ ಸಿಸ್ಟಮ್ ಅಂದರೆ ಗಂಗಾ, ಬ್ರಹ್ಮಪುತ್ರ ಮತ್ತು ಇಂಡಸ್ ರಿವರ್ಗಳು ಕಂಡು ಬರ್ತವೆ. ಮತ್ತು ಅದರ ಉಪನದಿಗಳು ಟ್ರಿಬ್ಯೂಟರೀಸ್ ಆಫ್ ಗಂಗಾ, ಟ್ರಿಬ್ಯೂಟರೀಸ್ ಆಫ್ ಬ್ರಹ್ಮಪುತ್ರ, ಹಾಗೆ ಟ್ರಿಬ್ಯೂಟರೀಸ್ ಆಫ್ ಮತ್ತೊಂದು ಇಂಪಾರ್ಟೆಂಟ್ ಇಂಡಸ್ ರಿವರ್ ಅಂತ ತೊಗೊಳ್ತೀವಿ. ಆ 3 ನದಿಗಳು ಇಲ್ಲಿ ಎಲ್ಲಿ ಹುಡ್ತಾವಪ್ಪ ಅಂದರೆ ಹಿಮಾಲಯದಲ್ಲಿ ಹುಡ್ತಾವೆ. ಅದರಲ್ಲಿ ಯಾವ ಆಪ್ಷನ್ ಇದೆ ಅಂತ ನೋಡೋಣ. ಗಂಗಾ ನದಿ ಹಿಮಾಲಯದಲ್ಲಿ ಹುಟ್ಟುತ್ತೆ. ಗಂಗೋತ್ರಿ ಗ್ಲೇಸಿಯರ್ನಲ್ಲಿ ಹುಟ್ಟುವಂಥದ್ದು ಈ ಒಂದು ನದಿ. ಯಮುನಾ ನದಿ ಗಂಗಾ ನದಿಯ ಅತಿ ದೊಡ್ಡ ಉಪನದಿ. ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಆಫ್ ಯಮುನಾ ಗಂಗಾ ಯಾವುದಪ್ಪ ಅಂದರೆ ಅದು ಯಮುನಾ ನದಿ. ಇದು ಯಮುನೋತ್ರಿ ಗ್ಲೇಸಿಯರ್ನಲ್ಲಿ ಹುಟ್ಟುತ್ತೆ. ಯಮುನೋತ್ರಿ ಹಿಮ ನದಿಯಲ್ಲಿ ಹುಟ್ಟುವಂಥ ನದಿ ಯಮುನಾ. ಬ್ರಹ್ಮಪುತ್ರ ನದಿನೂ ಚೇಮಾ ಯಂಗ್ ಡಂಗ್ ಗ್ಲೇಸಿಯರ್ನಲ್ಲಿ ಹುಟ್ಟುವಂಥದ್ದು ಈ ಒಂದು ನದಿ ಬ್ರಹ್ಮಪುತ್ರ.
ಹಾಗಾದರೆ ಈ ಮೂರೂ ನದಿಗಳು ಕೂಡ ಎಲ್ಲಿ ಹುಟ್ಟುತ್ತವಪ್ಪ ಅಂದರೆ ಹಿಮಾಲಯ ಭಾಗದಲ್ಲಿ ಹುಟ್ಟುವಂತಹ ಪ್ರಮುಖ ನದಿಗಳಾಗಿದ್ದಾವೆ. ಆದರೆ ಇಲ್ಲಿ ಒಂದು ನದಿಯನ್ನು ತಗೊಳ್ಳೋಣ, ಕೃಷ್ಣಾ ನದಿ. ಇದು ಹಿಮಾಲಯದಲ್ಲಿ ಹುಟ್ಟೋದಿಲ್ಲ. ಹಾಗಾದರೆ ಕೃಷ್ಣಾ ನದಿ ಎಲ್ಲಿ ಹುಟ್ಟತ್ತಂತ ನೋಡಿದಾಗ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹುಟ್ಟುವಂತಹ ಒಂದು ನದಿ ಯಾವುದಪ್ಪ ಅಂದರೆ ಕೃಷ್ಣಾ ನದಿ. ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟಿ ಅಲ್ಲಿಂದ ಆಂಧ್ರ ಪ್ರದೇಶದಲ್ಲಿ ಬಂದು ಬೇ ಆಫ್ ಬೆಂಗಾಲಿಗೆ ಸೇರುವಂಥ ಒಂದು ನದಿ ಯಾವುದಾಗಿರುತ್ತಪ್ಪ ಅಂದರೆ ಅದು ಕೃಷ್ಣಾ ನದಿ ಆಗಿರುತ್ತೆ. ಹಾಗಾಗಿ 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 3ನೇದು ರೈಟ್ ಆನ್ಸರ್, ಆರ್ ಕೃಷ್ಣಾ ನದಿ ಸರಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಉತ್ತರಕ್ಕೆ ಹಿಮಾಲಯಕ್ಕೆ ಸಮಾನಾಂತರವಾಗಿ ಯಾವ ಪರ್ವತ ಶ್ರೇಣಿ ಇದೆ? ಉತ್ತರಕ್ಕೆ ಹಿಮಾಲಯಕ್ಕೆ ಸಮಾನಾಂತರವಾಗಿ ಯಾವ ಪರ್ವತ ಶ್ರೇಣಿ ಇದೆ ಅಂತ. ಅರಾವಲಿ ಮೌಂಟೇನ್ ರೇಂಜ್ ಇದೆ. ಅರಾವಲಿ ಪರ್ವತ ಶ್ರೇಣಿ ಹಿಮಾಲಯದ ಭಾಗವಲ್ಲ. ಸಾತ್ಪುರ್ ಬೆಟ್ಟಗಳು ಇದು ಕೂಡ ಹಿಮಾಲಯದ ಭಾಗವಲ್ಲ. ವಿಂಧ್ಯ ಪರ್ವತ ಶ್ರೇಣಿನೂ ಕೂಡ ಹಿಮಾಲಯ ಭಾಗವಲ್ಲ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕಾರಕೋರಂ ರೇಂಜ್ ಅನ್ನೋಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ. ಹೆಂಗೆ ಕಾರಕೋರಂ ರೇಂಜ್ ಅನ್ನೋದು ಸರಿಯಾದಂಥ ಉತ್ತರವಾಗಿರತ್ತಂತ ಈ ಮ್ಯಾಪಲ್ಲಿ ನೋಡ್ಕೊಬಿಡಿ. ಈಗ ನಿಮಗೆ ಎಷ್ಟು ಏರಿಯಾವನ್ನು ಸೇರಿಸಿ ಒಂದು ಭಾಗ ಅಂತ ಹೇಳಿದೆ ನಿಮಗೆ. ಇದನ್ನು ಏನಂತ ಕರಿತೀವಿ ನಾವು? ಟ್ರಾನ್ಸ್ ಹಿಮಾಲಯ ಅಂತ ಹೇಳಿದ್ದೆ. ಕ್ಲಿಯರಾ? ನೆಕ್ಸ್ಟು ಈ ಭಾಗಗಳನ್ನು ಸೇರಿಸಿ ಇದನ್ನು ಏನಂತ ಕರಿತೀವಪ್ಪ ಅಂದರೆ ಹಿಮಾಲಯ ಅಂತ ಕರಿತೀವಿ. ಕ್ಲಿಯರಾ? ಇದು ಹಿಮಾಲಯ. ಈಗ ಕೇಳಿರುವಂಥ ಪ್ರಶ್ನೆ ಏನು? ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಉತ್ತರಕ್ಕೆ ಹಿಮಾಲಯಕ್ಕೆ ಸಮಾನಾಂತರವಾಗಿ ಯಾವ ಪರ್ವತ ಶ್ರೇಣಿ ಇದೆ ಅಂತ ಇದೆ. ಹಿಮಾಲಯದ ನಾರ್ತಲ್ಲಿ ಪ್ಯಾರಲಲ್ ಆಗಿರುವಂತಹ ಒಂದು ರೇಂಜ್ ಯಾವುದು ಅಂತ ಕೇಳಿದಾಗ ಇಲ್ಲಿ ನೋಡಿ, ಇದೇ ಕಾರಕೋರಂ ಶ್ರೇಣಿ ಕಂಡುಬರುತ್ತೆ. ಯಾವ ರೇಂಜ್ ಇದು? ಇದೇ ಕಾರಕೋರಂ ಶ್ರೇಣಿ. ಹಾಗಾದರೆ ಕಾರಕೋರಂ ಶ್ರೇಣಿ ಹಿಮಾಲಯದ ಉತ್ತರದಲ್ಲಿದೆಯೋ ದಕ್ಷಿಣದಲ್ಲಿದೆಯೋ ಅಂತ ಕೇಳಿದ್ರೆ ನಾರ್ದರ್ನ್ ಪಾರ್ಟ್ ಆಫ್ ದ ಹಿಮಾಲಯದಲ್ಲಿ ಕಂಡುಬರುವಂತಹ ಒಂದು ರೇಂಜ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಕಾರಕೋರಂ ರೇಂಜ್ ಇದೆಯಲ್ಲ, ನಾರ್ದರ್ನ್ ಮೋಸ್ಟ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ ಅಂತ ಕೇಳಿದ್ರು ಕಾರಕೋರಂ ಶ್ರೇಣಿ. ಅಂದರೆ ಭಾರತದ ಉತ್ತರದಲ್ಲಿರುವಂತಹ ಕೊನೆಯ ಪರ್ವತ ಶ್ರೇಣಿ ಯಾವುದಪ್ಪ ಅಂದರೆ ಅದು ಕಾರಕೋರಂ ಪರ್ವತ ಶ್ರೇಣಿ. ಸಿಯಾಚಿನ್ ಗ್ಲೇಸಿಯರ್ ಇದೆ. ಹಾಗೆ K2 ಗಾಡ್ವಿನ್ ಅಸ್ಟಿನ್, ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ ಅಂತ ಕರಿತೀವಲ್ಲ, ಆ K2 ಕೂಡ ಇರೋದೇ ಈ ಕಾರಕೋರಂ ಶ್ರೇಣಿಯಲ್ಲೇ ಕಂಡುಬರುತ್ತೆ. K2 ಅಂದರೆ ಕಾರಕೋರಂ ರೇಂಜ್ ಸೆಕೆಂಡ್ ಪೀಕ್ ಅಂತಾನು ಕೂಡ ಅರ್ಥವನ್ನು ಕೊಡುವಂಥದ್ದು. ನೋಡಿ, ಈ ಒಂದು ಪ್ರಶ್ನೆಗೆ ಇಷ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸಂಸ್ಕೃತದಲ್ಲಿ ಹಿಮಾಲಯ ಎಂಬ ಪದದ ಅರ್ಥ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಇದೆ. ಅಂದರೆ ಹಿಮಾಲಯ ಎನ್ನುವಂತಹ ಪದದ ಅರ್ಥ ಸಂಸ್ಕೃತದಲ್ಲಿ ಏನಿದೆ ಮೀನಿಂಗ್ ಅಂತ ನೋಡಿದಾಗ ನದಿಗಳ ನಾಡು ಅಂತ ಇದೆ. ಹಿಮಾಲಯ ಅಂದ್ಕೊಳ್ಳೇ ನದಿಗಳು ಹುಟ್ಟೋದು ಕಾಮನ್. ಯಾಕಂದರೆ ಬೇಸಿಗೆಯಲ್ಲಿ ಹಿಮ ಕರಗಿ ನದಿಯಲ್ಲಿ ನೀರಿದ್ರೆ ಮಳೆಗಾಲದಲ್ಲಿ ಮಳೆ ಬಿದ್ದು ನದಿಗಳಲ್ಲಿ ನೀರು ತುಂಬಿ ಹರಿಯುತ್ತೆ. ಹಾಗಾಗಿ ಹಿಮಾಲಯ ನದಿಯನ್ನು ಪೆರಿನಿಯಲ್ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಸರ್ವಕಾಲಿಕ ನದಿ ವ್ಯವಸ್ಥೆಗಳಲ್ಲಿ ನೋಡ್ತೀವಿ. ಹಾಗಾಗಿ ನದಿಗಳು ಹುಟ್ಟುತ್ತವೆ, ಓಕೆ. ಆದರೆ ಅದಕ್ಕೆ ಅರ್ಥ ಅದಲ್ಲ. ಹಿಮದ ವಾಸಸ್ಥಾನ ಅಂತ ಕರಿತೀವಿ. ಅವಾರ್ಡ್ ಆಫ್ ಸೋನ್ ಅಂತಲೇ ಕರೆಯುವಂಥದ್ದು. ಅಂದರೆ ಹಿಮದ ವಾಸಸ್ಥಾನ ಅಂತ ಕೇಳಿದರೆ ಈ ಹಿಮಾಲಯ ಪರ್ವತ ಅನ್ನುವಂಥದ್ದು ಸಂಪೂರ್ಣವಾಗಿ ಐಸಿಂದ ಆಗಿರೋದು, ಹಿಮಗಟ್ಟಿರುವಂತಹ ಒಂದು ಭೂಪ್ರದೇಶವಾಗಿರುತ್ತೆ. ಹಾಗಾಗಿ ಇದನ್ನು ಹಿಮದ ಮನೆ, ಹಿಮಾದ್ರಿ ಅಂತಲೂ ಕೂಡ ಇಲ್ಲಿ ಕರೆಯುವಂಥದ್ದು. ಹಾಗಾಗಿ ಸರಿಯಾದಂಥ ಉತ್ತರ ಹಿಮದ ವಾಸಸ್ಥಾನ ಅಂತ ಕರಿತೀವಿ. ಅತಿ ಹೆಚ್ಚು ಹಿಮ ಇರೋದ್ರಿಂದ ಈ ಒಂದು ಟೈಟಲನ್ನು ಕೊಡ್ತೀವಿ. ಹಾಗೆ ಶಾಂತಿಯ ನಾಡು ಅಂತಲೂ ಕೂಡ ಕರಿತೀವಿ. ಆ ರೀತಿ ಕಂಡೀಷನ್ ನಾವು ನೋಡೋದಿಲ್ಲ. ಅಲ್ಲಿ ದೇವರ ನಾಡು ಅಂತ ಕೇಳಿದರೆ ಋಷಿ ಮುನಿಗಳು ಅಥವಾ ಆ ಒಂದು ಜಾಗದಲ್ಲಿ ಹಲವಾರು ದೇವಾಲಯಗಳನ್ನು ಕೂಡ ನಾವು ಹಿಂದೂ ಸಂಪ್ರದಾಯ ದೇವಾಲಯಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ದೇವರ ನಾಡು ಅಂತಲೂ ಕೂಡ ಕರಿಬೋದು, ಆದರೆ ದೇವರ ಪರ್ವತ ಅಂತಲೂ ಕೂಡ ಕರಿಬೋದು. ಸೊ ನದಿಗಳ ನಾಡು ಅಂತ ಕರಿಬೋದು. ಆದರೆ ಮೂಲ ಅರ್ಥ ಹಿಮಾಲಯದ ಮೂಲ ಅರ್ಥ ಏನಪ್ಪ ಅಂದರೆ ಹಿಮದ ವಾಸಸ್ಥಾನ ಅಂತ ಕರಿತೀವಿ. ಕ್ಲಿಯರಾ? ಸೊ ಇದು 11ನೇ ಪ್ರಶ್ನೆಗೆ 2ನೇದು ಸರಿಯಾದಂತಹ ಉತ್ತರವಾಗಿರುತ್ತೆ. ನಾವಿಲ್ಲಿ ತಿಳ್ಕೊಬಹುದು. ಇವು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬೇಸಿಕ್ ಕ್ವಶನ್ಸ್ಗಳನ್ನು ನಾವು ಹಿಮಾಲಯ ಮೌಂಟೇನ್ ರೇಂಜ್ ರಿಲೇಟೆಡ್ ಆಗಿ ನೋಡಿದ್ದೀವಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ. ನೆಕ್ಸ್ಟು ಮತ್ತೊಂದು ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ನೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.